ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಶ್ವವೇಗ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು, ವೇದ ಪಾರಂಗತರು ಶ್ರೀ ಆಚಾರ್ಯ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು. ಯಾರು ಈ ಪಂಚಾಂಗಗಳನ್ನು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಆ ದಿನ ಅಭಿವೃದ್ಧಿಯ ಸಂಕೇತ ಕೂಡ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಭಾದ್ರಪದ ಮಾಸ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಇವತ್ತು ನೋಡ್ಬೋದು. ಮಂಗಳವಾರ ಹಸ್ತ ನಕ್ಷತ್ರ, ಸಾಧ್ಯಯೋಗ, ಗರುಜಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಈ ರಾಹುಕಾಲ ಯಮಗಂಡ ಕಾಲ ವರ್ಜ್ಯ ಅಂತ ಹೇಳುತ್ತೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗಾಗಿ ಈ ದಿನ ರಾಹುಕಾಲ ಮಧ್ಯಾಹ್ನ 3:28 5 ಗಂಟೆ 1 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 9:15 10:48 ಈ ದಿನ ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಗುಳಿಕ ಕಾಲ 12:21 1:55 ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳಿಕ್ಕೆ, ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾಗಿರುತ್ತೆ. 4:36 5:22 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ತಿಳ್ಕೊಳ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ 6:09 ಈ ದಿನ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:37 ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಈ ದಿನದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಉತ್ತರಗಳನ್ನು ಪಡೆಯಬಹುದಾಗಿದೆ. ಗುರುಗಳೇ, ಇನ್ನು 12 ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ? ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ನಾಡಿನ ಸಮಸ್ತ ಜನತೆಗೂ ಕೂಡ ಈ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರೊಟ್ಟಿಗೆ ನಾಳೆ ಈ ಗಣಪತಿಯ ಒಂದು ವಿಶೇಷವಾಗಿ ಯಾವ ರೀತಿ ಗಣಪತಿ ಹಬ್ಬದ ಆಚರಣೆಯನ್ನು ಮಾಡಬೇಕು, ಕೆಲವೊಬ್ಬರು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಗಣಪತಿ ಹಬ್ಬದ ಆಚರಣೆ ಯಾವ ರೀತಿ ಅಂದರೆ ಏನೆಲ್ಲ ಫಲಗಳು ಸಿಗುತ್ತೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ನಾನು ಈ ದಿನ ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನು ಗೌರಿ ಹಬ್ಬದ ಆಚರಣೆ ವಿಶೇಷ ಮಹತ್ವವನ್ನು ಕೂಡ ತಿಳಿಸ್ಕೊಡುವಂಥದ್ದಾಗುತ್ತೆ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಂತ. ಈ ದಿನ ಸಾಧಿಸಬೇಕೆಂದಿರುವ ವೃತ್ತಿ ಗುರಿಗಳತ್ತ ಕಣ್ಣು ಹಾಯಿಸಲಿದ್ದೀರಿ ಅಂತ ಹೇಳ್ತೇವೆ. ನೋಡಿ, ಯಾರೆಲ್ಲ ಮೇಷರಾಶಿಗಳಿದ್ದೀರಾ, ಒಳ್ಳೆಯ ದಿನ ಆಗಿರೋದ್ರಿಂದ ಸ್ವಲ್ಪ ಯಾವುದೋ ಒಂದು ಕನಸು ಕಟ್ಕೊಂಡಿರ್ತೀರ, ಯಾವುದೋ ಒಂದು ಯೋಜನೆ ಹಾಕ್ಕೊಂಡಿರ್ತೀರಾ, ಯಾವುದೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರ. ಆ ಒಂದು ವಿಚಾರವಾಗಿ ಆ ಒಂದು ವಿಷಯದ ಬಗ್ಗೆ ನೀವು ಇದನ್ನು ಹೆಚ್ಚು ಕಾಳಜಿ ವಹಿಸ್ತೀರಾ ಅಂತ ಹೇಳ್ತಾ ಇದೆ. ಅದರ ಆ ಗುರಿಗಳತ್ತ ಗಮನ ಹೋಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಯಾರೆಲ್ಲ ಈ ಡಾಕ್ಟರ್ಸ್ ಇರ್ತೀರ ಮತ್ತು ಒಂದು ಈ ವೃತ್ತಿಯಲ್ಲಿ ಇರುವವರು ಸ್ವಲ್ಪ ಟೀಕೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳ್ತೇವೆ. ನೋಡಿ, ಯಾರೆಲ್ಲ ಕೆಲವರು ವೈದ್ಯರು ಇರ್ತೀರ, ವೈದ್ಯಕೀಯದಲ್ಲಿ ನೀವು ಮುಂದುವರಿಬೇಕು ಅಂದ್ಕೊಳ್ತಾ ಇರ್ತೀರ, ಕೆಲವೊಂದು ಟೀಕೆಗಳನ್ನು ಇದನ್ನು ಎದುರಿಸಬೇಕು ಅಂತ ಹೇಳ್ತಿದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚಿಸಬೇಕು. ನೋಡಿ, ವೃಷಭ ರಾಶಿಯವರಿಗೂ ಕೂಡ ಏನಾದರೂ ಇವತ್ತು ಯಾವುದೋ ಒಂದು ಸಂಕಲ್ಪ, ಯಾವುದೋ ಒಂದು ತೀರ್ಮಾನ ತೆಗೆದುಕೊಳ್ಳುವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. 1-2 ಬಾರಿ ಯೋಚನೆ ಮಾಡಬೇಕು. ಯಾವುದೇ ಆಗಲಿ, ಒಂದು ವೈಯಕ್ತಿಕ ವಿಚಾರನೋ ಅಥವಾ ಕೆಲಸ ಕಾರ್ಯದ ನಿಮಿತ್ತನಾಗಲಿ. ಕೆಲವರು ನೋಡಿ ಯಾವುದೋ ಒಂದು ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಕಿರಿಕಿರಿ ಆಗ್ತಾ ಇರ್ತೀವಿ, ಕೆಲಸ ಬಿಟ್ಬಿಡ್ಬೇಕು ಅಂದ್ಕೊಳ್ತಾ ಇರ್ತೀರ. ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಿಂದೆ ಸ್ವಲ್ಪ ಅದರ ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಯೋಚನೆ ಮಾಡಿ ನೀವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತೇನೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ವೃಷಭ ರಾಶಿಯವರು ಯಾರೆಲ್ಲ ವ್ಯಾಪಾರಸ್ಥರಿರ್ತೀರಾ, ಇದನ್ನು ತುಂಬ ವಿಶೇಷ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯ ಸಂಕೇತ ಕೂಡ ಇದೆ ಈ ದಿನ ವೃಷಭ ರಾಶಿಯವರಿಗೆ.
ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈ ದಿನದಲ್ಲಿ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದೆ ನೋಡಿ. ಯಾಕಂದರೆ ಹಬ್ಬದ ದಿನಗಳು, ಹಳೆಯ ಸ್ನೇಹಿತರು ಯಾರು ಹಬ್ಬಕ್ಕೆ ಊರಿಗೆ ಬರ್ತಾರೆ, ಅಥವಾ ಏನೋ ಒಂದು ನೀವು ಹೋಗ್ಬೋದು ಬೇರೆ ಊರಿಗೆ, ಅಥವಾ ಏನಾದರೂ ಆಗ್ಬೋದು, ನಿಮ್ಮ ಹಳೆಯ ಸ್ನೇಹಿತರ ಒಂದು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಇರುತ್ತೆ. ಇನ್ನು ಹೊಸ ಹೂಡಿಕೆಗಳ ಬಗ್ಗೆ ಆಲೋಚನೆ ಮಾಡುವಂಥ ಅವಕಾಶಗಳು ಕೂಡ ಇದೆ ಅಂತ ಹೇಳ್ತಾ ಇದೆ ನೋಡಿ. ಮಿಥುನ ರಾಶಿಯವರಿಗೆ ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಹೊಸ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ಕೂಡ ಶುಭಪ್ರದವಾಗಿರುವಂತಹ ದಿನ ಇವತ್ತು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಹಣದ ವಹಿವಾಟಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ದೀರಾ, ಏನಾದರೂ ಹಣದ ವಿಚಾರ ಅಂತ ಯಾರಿಗಾದ್ರೂ ಹಣ ಕೊಡೋದು ಅಥವಾ ಹಣದ ವಿಚಾರಕ್ಕೆ ಯಾವುದೊಂದು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರ, ವಹಿವಾಟುಗಳನ್ನು ಮಾಡ್ಕೊಳ್ತಿರೋರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ಹಣ ವ್ಯಯವಾಗುವ ಸಂದರ್ಭ, ಹಣ ವಿನಾಕಾರಣ ಕಳೆದುಕೊಳ್ಳುವಂಥದ್ದು ಅಥವಾ ಹಣದ ವಿಚಾರವಾಗಿ ಯಾರೋ ನಿಮಗೆ ಮೋಸ ಮಾಡುವಂಥ ವಿಚಾರನೋ ಯಾರಾದರೂ ಆಗ್ಬೋದು. ಹಾಗಾಗಿ ಸ್ವಲ್ಪ ಹಣದ ವಿಚಾರವಾಗಿ ಜಾಗೃತರಾಗಿರಬೇಕು. ನೌಕರರಿಗೆ ಹಲವು ಅವಕಾಶಗಳು ಕೂಡ ಲಭ್ಯವಾಗುತ್ತದೆ ಅಂತ. ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಇರ್ತಾರಲ್ವ, ನಿಮಗೆ ಕೆಲವೊಬ್ಬರು ನೋಡಿ, ನಮಗೆ ಕೆಲವರು ಅಂದ್ಕೊಳ್ತಾ ಇರ್ತಾರೆ ನನಗಿನ್ನೂ ಅವಕಾಶಗಳು ಬೇಕು, ಇನ್ನೂ ಅವ್ರಿಗೆಂದರೆ ಅವರ ಒಂದು ಕೆಲಸ ಕಾರ್ಯ ಒಂದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ, ಅಭಿವೃದ್ಧಿ ಪಡಿಸ್ಕೊಳ್ಲಿಕ್ಕೆ ಅದನ್ನು ಕೆಲವರು ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ಅವಕಾಶಗಳು ಕೂಡ ಸಿಗುವಂಥದ್ದಾಗುತ್ತೆ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ನೋಡಿದಾಗ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ. ಅವರೆಲ್ಲ ಸಿಂಹರಾಶಿಗಳು ಇದ್ದೀರಾ, ವಿದ್ಯಾಭ್ಯಾಸ, ಗಣಪತಿ ಅಂತ ಹೇಳ್ತೀವಿ ನೋಡಿ ನಾವು. ಗಣಪತಿ ಹಬ್ಬದ ದಿನಗಳು, ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರ, ವಿದ್ಯಾಭ್ಯಾಸಕ್ಕೆ ನೋಡ್ತಾ ಇರ್ತೀರಾ, ಅನುಕೂಲಗಳಿದೆ, ವಿಶೇಷವಾಗಿದೆ ಅಂತ ಹೇಳ್ತಾ ಇದೆ ನೋಡಿ ಸಿಂಹರಾಶಿಯವರಿಗೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತೀರಾ ಅಂತ ನೋಡಿ. ಯಾಕೆಂದರೆ ತುಂಬ ಒಳ್ಳೆ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ, ಇವಾಗ ಏನಾದರೂ ಎಕ್ಸಾಮ್ಸು, ಈ ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಏನಾದರೂ ತೊಗೊಂಡಿದ್ರೆ ನಿಮಗೆ ಅನುಕೂಲ ಇದೆ, ಅದರಲ್ಲಿ ನೀವು ಉತ್ತೀರ್ಣರಾಗ್ತೀರಾ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನೀವು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡಿತೀರಾ ಅಂತ ನೋಡಿ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದೀರಾ, ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅಂತ ಇವತ್ತು. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತೀರಾ, ಕೆಲವರು ದಕ್ಷವಾಗಿ ನಿಮ್ಮ ಕೆಲಸ ಕಾರ್ಯ ನೀವು ಒಂದು ನಿಯಮಿತವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ. ಯಾವುದೇ ರೀತಿಯ ತೊಂದರೆಗಳು ತೊಡಕುಗಳು ಇಲ್ದಿರ ಒಂದು ಕೆಲಸ ಕಾರ್ಯ ಯಾವಾಗ ನೀವು ಮಾಡ್ತೀರಾ, ನಿಯಮ ನಿಷ್ಠೆಯಿಂದ ಕೆಲಸಗಳು ಮಾಡ್ತೀರಾ, ಆ ಒಂದು ಈ ರೀತಿ ನಿಮಗೆ ಆ ಒಂದು ಅಭಿನಂದನಾ ಒಂದು ಕಾರ್ಯಕ್ರಮಗಳು ಕೂಡ ಆಗುವಂಥದ್ದಾಗುತ್ತೆ, ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಪಟ್ಟ ಹೆಚ್ಚು ಬಲಗೊಳ್ಳುತ್ತೆ ಅಂತ ಹೇಳ್ತೇವೆ ನೋಡಿ. ಅಂದರೆ ಕನ್ಯಾ ರಾಶಿಯವರು ಯಾರಲ್ಲಿದ್ದೀರಾ, ಕುಟುಂಬದೊಳಗಿನ ಸಂಬಂಧ ಬಲಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಒಳ್ಳೆಯ ದಿನಗಳು, ಕುಟುಂಬದವ್ರ ಜೊತೆ ಈ ಹಬ್ಬ ಹರಿದಿನಗಳನ್ನು ನೀವು ಆಚರಣೆ ಮಾಡಿ ಕುಟುಂಬದವರ ಜೊತೆ ಇರಿ, ಇವತ್ತು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಿಮಗೆ ಒಂದು ಸಂಬಂಧ ಕೂಡ ಗಟ್ಟಿಗೊಳ್ಳುವಂಥದ್ದು ಆಗುತ್ತೆ ಇವತ್ತು ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಬಾರಿಸಿರುವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತುಲಾ ರಾಶಿಗಳಿದ್ದಾರೆ ನೋಡಿ. ವ್ಯಾಪಾರದಲ್ಲಿ ಏನಾದರೂ ಕಷ್ಟ ಇದ್ದರೆ ಆ ಕಷ್ಟ ನಿವಾರಣೆ ಅಂತ ಇವತ್ತು. ವ್ಯಾಪಾರ ಆಗ್ತಾ ಇರಲ್ಲ, ಏನೋ ತೊಂದರೆ, ಏನೋ ಕಷ್ಟ ಆಗ್ತಾ ಇರುತ್ತೆ, ಯಾರೋ ಬೇರೆ ವ್ಯಕ್ತಿಗಳಿಂದ ವ್ಯಾಪಾರದಲ್ಲಿ ತೊಡಕುಗಳಾಗಲ್ಲ ಇರುತ್ತೆ, ಈ ರೀತಿ ಅದೆಲ್ಲವಕ್ಕೂ ಕೂಡ ಇವತ್ತು ನಿಮಗೆ ಮುಕ್ತಿ ಸಿಗುವಂಥದ್ದಾಗುತ್ತೆ, ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಕೂಡ ಸೂಕ್ತ. ತುಲಾ ರಾಶಿಯವರು ಯಾರೆಲ್ಲ ಇದರ ನೋಡ್ಕೊಳ್ಬೇಕು, ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಆರೋಗ್ಯದ ವಿಚಾರ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ವಿನಾಕಾರಣ ಆರೋಗ್ಯ ಸಮಸ್ಯೆ ನಿಮಗೆ ಬರುವಂಥದ್ದು, ಹಾಗಾಗಿ ಅದು ದೊಡ್ಡದಾಗ್ಬಿಡುತ್ತೆ ಮುಂದೆ. ಹಾಗಾಗಿ ಇವಾಗಲೇ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಸೂಕ್ತ ಅಂತ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕಠಿಣ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರು ಕೂಡ ನೋಡಿ, ಹಬ್ಬ ಇದ್ರೂ ಕೆಲವರು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಹಬ್ಬ, ಮನೇಲಿ ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಪಾಪ ಅಲ್ಲೇನೋ ಕಷ್ಟ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಇಷ್ಟಪಟ್ಟು ಮಾಡ್ತಾರೆ, ಕೆಲವರು ಕಷ್ಟಪಟ್ಟು ಮಾಡ್ತಾರೆ. ಯಾಕಂದರೆ ಹಬ್ಬದ ದಿನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಯಾರಿಗೂ ಕೂಡ ಇಷ್ಟ ಇರಲ್ಲ. ಆದರೆ ಇವತ್ತು ಸ್ವಲ್ಪ ಆ ಕಠಿಣ ಪರಿಶ್ರಮಕ್ಕೆ ನಿಮಗೆ ತಕ್ಕ ಪ್ರತಿಫಲ ದೊರಕುವಂಥದ್ದು ಕೂಡ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇಂಜಿನಿಯರ್ ಕ್ಷೇತ್ರದವ್ರಿಗೂ ಕೂಡ ಹೆಚ್ಚಿನ ಲಾಭವಾಗುವಂಥದ್ದು. ಯಾರೆಲ್ಲ ಇಂಜಿನಿಯರ್ಸ್ ಇರ್ತೀರಾ ಅವ್ರಿಗೂ ಕೂಡ ತುಂಬ ವಿಶೇಷವಾಗಿದೆ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು. ಯಾರೆಲ್ಲ ಧನುರಾಶಿಗಳಿದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಡ್ರೈವಿಂಗ್ ಮಾಡುವಾಗ, ಎಲ್ಲಾದರೂ ಹೊರಗಡೆ ದೂರದ ಪ್ರಯಾಣನೋ ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತ ಏನಾದರೂ ನೀವು ವಾಹನಗಳಲ್ಲಿ ಓಡಾಡುವಾಗ ಎಚ್ಚರ ವಹಿಸುವುದು ಸೂಕ್ತ ಧನುರಾಶಿಯವರು ಅಂತ ಹೇಳ್ತಾ ಇದ್ದಾರೆ. ರಫ್ತುದಾರರಿಗೆ ಒತ್ತಡ ಕೂಡ ಹೆಚ್ಚಾಗುವಂಥದ್ದು, ಏನಾದರೂ ಈ ರಫ್ತು ಮಾಡುವಂಥದ್ದು, ಕೆಲವೊಂದು ವಸ್ತುಗಳನ್ನು ನೀವು ಸಾಗಾಟನೆ ಮಾಡ್ತಾ ಇರ್ತೀರ, ಅಂಥವ್ರಿಗೆ ಸ್ವಲ್ಪ ಒತ್ತಡದ ವಾತಾವರಣ ಕೂಡ ಇರುತ್ತೆ ಇವತ್ತು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವಿವಾದಗಳಿರುವ ಆಸ್ತಿಗಳನ್ನು ಖರೀದಿಸಬೇಡಿ ಅಂತ ಹೇಳ್ತಿದ್ದೆ. ಮಕರ ರಾಶಿಯವರು ಹಬ್ಬದ ದಿನಗಳು ಯಾವುದೋ ಒಂದು ಏನೋ ಸೈಟ್ ತೊಗೊಳೋಣ ಅಥವಾ ಏನೋ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಏನೋ ಈ ಸರಿ ಗಣಪತಿ ಹಬ್ಬಕ್ಕೆ ಏನೋ ತೊಗೊಳ್ಳೋಣ ಅಂತ ಆಸೆಯಲ್ಲಿ ಇರ್ತೀರಾ. ಅದು ಸ್ವಲ್ಪ ನೋಡಿ, ಏನಾದರೂ ವಿವಾದದಲ್ಲಿದ್ದರೆ ಆಸ್ತಿ ಬೇಡ ಅಂತ, ಲಿಟಿಗೇಷನ್ಸ್ ಅಂತ ಹೇಳ್ತಾರೆ. ಆ ರೀತಿ ಏನಾದರೂ ಇದ್ದರೆ ಅವಶ್ಯಕತೆ ಇಲ್ಲ. ಕೆಲವರು ಹೇಳ್ಬೋದು ಧೈರ್ಯ ಇದೆ, ನಾವು ಅದನ್ನು ಸಾಧನೆ ಮಾಡ್ಕೊಳ್ತೀವಿ ಅಂತ. ಅದ್ರ ಬೇಡ, ಅವಶ್ಯಕತೆ ಇಲ್ಲ. ಯಾರಿಗೆ ಮಕರ ರಾಶಿಯವರು ಈ ರೀತಿ ಇದ್ದರೆ ಸ್ವಲ್ಪ ಕಷ್ಟದ ದಿನಗಳನ್ನು ಮುಂದೆ ನೋಡಬೇಕಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಗುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಎಜುಕೇಷನ್ ಮಾಡ್ತಾ ಇರ್ತೀರಾ, ನಿಮಗೆ ಒಂದು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವಂಥದ್ದು. ಯಾರೆಲ್ಲ ಕುಂಭರಾಶಿಗಳಿದ್ದಾರೆ, ವ್ಯಾಪಾರಸ್ಥರಿರ್ತೀರಾ, ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ ನೋಡಿ ನಿಮಗೂ ಕೂಡ. ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಅನುಕೂಲ ಆಗುವಂಥದ್ದು. ಯಾಕಂದರೆ ಕೆಲವರು ನೋಡಿ ವ್ಯಾಪಾರ ಚೆನ್ನಾಗಿ ತುಂಬ ಕಷ್ಟಪಟ್ಟು ಮಾಡ್ತಾ ಇರ್ತೀರ, ಲಾಭಾಂಶ ಕಡಿಮೆ ಇರುತ್ತೆ. ಆದರೆ ಅದು ಆ ರೀತಿ ಏನಿಲ್ಲ,
ನಿಮ್ಮ ವ್ಯಾಪಾರ ಚೆನ್ನಾಗಾಗುತ್ತೆ, ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಅಂದರೆ ಲಾಭಾಂಶ ಕೂಡ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ ಇವತ್ತು ಕುಂಭರಾಶಿಯವರಿಗೆ. ನಿಮಗೆ ಹೊಸ ಯೋಜನೆಗಳಲ್ಲಿ ಕೂಡ ಅನುಕೂಲ, ಏನಾದರೂ ಹೊಸದಾಗಿ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು, ಎಲ್ಲೋ ವ್ಯಾಪಾರ ನಡೀತಾ ಇರುತ್ತೆ, ಇನ್ನೊಂದು ಹತ್ರ ಏನೋ ಒಂದು ಹೊಸದಾಗಿ ಏನೋ ಮಾಡೋಣ ಅಂದ್ಕೊಳ್ತಾ ಇರ್ತೀರ, ಅದರಲ್ಲಿ ಅನುಕೂಲ ಅಂತ ಹೇಳ್ತಾ ಇದ್ದೀನಿ ನೋಡಿ, ಅಭಿವೃದ್ಧಿ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸೂಕ್ತ ಗಮನ ನೀಡಬೇಕು ಅಂತ ಹೇಳ್ತೇನೆ. ಮೀನರಾಶಿಯವರು ಕೂಡ ಆರೋಗ್ಯ ಸಮಸ್ಯೆ ಕೆಲವೊಂದು, ಯಾಕಂದರೆ ಹಬ್ಬದ ದಿನಗಳು ಜೊತೆಯಲ್ಲಿ ಮೀನದ ಲಗ್ನದಲ್ಲಿ ಶನಿ, ಆರೋಗ್ಯ ಸಮಸ್ಯೆ ಸಾಮಾನ್ಯವಾಗಿ ಇದ್ದಿದ್ದೆ ಅದು. ಹಾಗಾಗಿ ಇವತ್ತು ಸ್ವಲ್ಪ ಹೆಚ್ಚಾಗ್ಬೋದು, ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಇನ್ನು ಕುಟುಂಬದ ಒಳಗಿನ ಭಿನ್ನಾಭಿಪ್ರಾಯಗಳು ಕೂಡ ಆಗುವಂಥದ್ದು ನೋಡಿ, ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುತ್ತೆ ಕುಟುಂಬದಲ್ಲಿ ಯಾವುದೋ ಒಂದು ವಿಚಾರಕ್ಕೆ. ಯಾರು ನೀವು ಹೇಳೋದು ಅವ್ರಿಗೆ ಇಷ್ಟ ಆಗಲ್ಲ, ಅಥವಾ ಅವ್ರು ಹೇಳೋದು ನಿಮಗೆ ಇಷ್ಟ ಆಗದೆ ಇರೋದಂಥದ್ದು, ಯಾವುದೋ ಒಂದು ಭಿನ್ನಾಭಿಪ್ರಾಯ. ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಸಾಧಾರಣವಾಗಿ ಇರುತ್ತೆ, ಆದರೆ ಸ್ವಲ್ಪ ಜಾಗ್ರತೆ ವಹಿಸಿ ಕುಟುಂಬದವ್ರ ಜೊತೆ ಮಾತನಾಡುವಾಗಲಿ ಕೋಪ ಮಾಡ್ಕೊಳ್ಬಾರ್ದು ವಿನಾಕಾರಣ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸುವುದು ಸೂಕ್ತ ಮೀನರಾಶಿಯವರಿಗೆ. ವೀಕ್ಷಕರೇ, ಪ್ರತಿದಿನವೂ ಸಾಕಷ್ಟು ಧಾರ್ಮಿಕ ವಿಚಾರಗಳನ್ನು ಗುರುಜಿಯವರು ತಿಳಿಸ್ತಾ ಬಂದಿದ್ದಾರೆ. ಮುಖ್ಯವಾಗಿ ಹಬ್ಬದ ಸಂದರ್ಭಗಳಲ್ಲಿ, ಅದರಲ್ಲೂ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಮನೆಗಳಲ್ಲಿ ಗೌರಿ ಹಬ್ಬವನ್ನು ಜೊತೆಗೆ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗುರುಗಳು ಯಾವ ಧಾರ್ಮಿಕ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಕೇಳೋಣ. ಗುರುಗಳೇ ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ಇಂದು ಮತ್ತು ನಾಳೆ ಗೌರಿ ಗಣೇಶ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೇವೆ. ಕೆಲವೊಬ್ಬರು ಸಮಯ ಕೇಳ್ತಾ ಇದ್ದಾರೆ, ಹಾಗಾಗಿ ಸಮಯದ್ದು ನಾನು ಪ್ರಥಮವಾಗಿ ಹೇಳ್ಬಿಡ್ತೀನಿ ನೋಡಿ. ನಾಳೆ ಈ ಒಂದು ಸಿದ್ಧಿವಿನಾಯಕನಿಗೆ ಅಂದರೆ ಗಣಪತಿಯ ಒಂದು ಪ್ರತಿಷ್ಠಾಪನೆ ಯಾವ ಒಂದು ಸಮಯದಲ್ಲಿ ಆಗಬೇಕು ಅಂತ ನೋಡಿ, ಬೆಳಗ್ಗೆ 6 ಗಂಟೆಯಿಂದ ಮತ್ತು 7:30 ಒಂದು ಲಗ್ನದಲ್ಲಿ ತುಂಬ ವಿಶೇಷವಾಗಿರುತ್ತೆ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಈ ಒಂದು ಗಣಪತಿಯ ಪ್ರತಿಷ್ಠೆ ಮಾಡ್ಕೊಳ್ಬೋದು. ತದನಂತರ ಬೆಳಿಗ್ಗೆ 9ರಿಂದ 10:30 ಕೂಡ ಒಂದು ಒಳ್ಳೆಯ ಸಮಯ ಇರೋದ್ರಿಂದ, ಮತ್ತು ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಮಯದಲ್ಲಿ ನೋಡಿ ಮಧ್ಯಾಹ್ನ ಕೂಡ ಗಣಪತಿಯ ಪ್ರತಿಷ್ಠೆ ಮಾಡ್ಕೋಬೋದು. ಯಾಕಂದರೆ ಹಬ್ಬದ ದಿನ ಆಗಿರೋದ್ರಿಂದ ಈ ರಾಹು ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಕೆಲವೊಂದು ಶುಭ ಸಮಯಗಳನ್ನು ಕೊಟ್ಟಿರ್ತೀವಿ. ಹಾಗಾಗಿ ಮಧ್ಯಾಹ್ನ ಕೂಡ 1:30ರಿಂದ 3 ಗಂಟೆ ಒಳಗಡೆ ಈ ಒಂದು ಪ್ರತಿಷ್ಠೆಯನ್ನು ಮಾಡ್ಕೊಳ್ಬೋದು. ಇನ್ನು ರಾತ್ರಿ ಬಂದಾಗ ಸಾಯಂಕಾಲ 7ರಿಂದ 9 ಕೂಡ ತುಂಬ ಪ್ರಶಸ್ತವಾಗಿರುತ್ತೆ. ಈ ಒಂದು ಸಮಯದಲ್ಲಿ ನೀವು ಗಣಪತಿಯನ್ನು ಎಲ್ಲರೂ ಈಗ ಕೆಲವರು ಈಗ ಹೊರಗಡೆ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಎಲ್ಲೋ ಈ ಆದಿ ಬೀದಿಗಳಲ್ಲೆಲ್ಲ ಗಣಪತಿಯ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು, ಯಾಕಂದರೆ ಈ ಪ್ರತಿಷ್ಠಾಪನೆ ಅಂತ ಬಂದಾಗ ನಾವು ಅಲ್ಲಿ ಏನು ಷೋಡಶ ಕರ್ಮಗಳನ್ನು ಮಾಡಿ ಅಥವಾ ಎಲ್ಲ ಒಂದು ವಿಶೇಷವಾಗಿರುವಂಥ ಹೋಮ ಹವನಾದಿಗಳನ್ನು ಮಾಡಿ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂಥದ್ದು ಮಾಡ್ತಾ ಇರಲ್ಲ. ಯಾಕಂದರೆ ಇದು ಚರಬಿಂಬ ಆಗಿರೋದ್ರಿಂದ. ಯಾಕಂದರೆ ನೋಡಿ, ಈಗ ಪ್ರತಿಷ್ಠಾಪನೆದು ಕೂಡ ತಿಳ್ಕೊಳ್ಬೇಕು ಅವಶ್ಯಕವಾಗಿ. ಈ ಒಂದು ಹಬ್ಬದ ಆಚರಣೆ ಹಿನ್ನೆಲೆ ಯಾವ ರೀತಿ ಇರುತ್ತೆ. ಗಣಪತಿಯನ್ನು ನಾವು ಹೊರಗಡೆ ಎಲ್ಲ ಎಲ್ಲೆಲ್ಲೋ ಇಡ್ತಾ ಇರ್ತೀವಿ, ರೋಡ್ಗಳಲ್ಲೆಲ್ಲ ಇಡ್ತೀವಿ. ಗುರುಗಳೇ, ಇದು ಅಪಚಾರ ಅಲ್ವಾ, ಇದ್ರ ತಪ್ಪಾಗಲ್ವಾ, ಇದರದ್ದು ಏನಾದ್ರು ದೋಷ ಬರುತ್ತಾ ಅಂತ ಕೇಳ್ಬೋದು. ನೋಡಿ, ಇದು ನಾವು ಎಷ್ಟೋ ವರ್ಷಗಳಿಂದ ಆಚರಣೆ ಆಗಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಕೆಲವೊಂದು ಶಾಸ್ತ್ರದ ಪ್ರಕಾರ ಕೆಲವೊಂದು ನೋಡಿ, ಈಗ ಒಂದು ಪುರಾಣಗಳಲ್ಲಿ ಕೆಲವೊಂದು ವಿಚಾರಗಳು ಹೇಳ್ತಾರೆ, ಕೆಲವೊಂದು ಕಲ್ಪೋಕ್ತ ಪುರಾಣ ಅಂತ ಇರುತ್ತೆ. ಇದರಲ್ಲಿ ಕೆಲವೊಂದು ವಿಚಾರ ಏನು ಹೇಳ್ತಾರೆ ಅಂತಂದರೆ, ಇವಾಗ ನಾವು ಪ್ರತಿಷ್ಠಾಪನೆ ಒಂದು ಮಾಡುವಾಗ ಷೋಡಶ ಕರ್ಮಗಳಂತೆ ಮಂತ್ರನ್ಯಾಸಗಳು ಅಧಿವಾಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಒಂದು ವಿಗ್ರಹ ಆಲಯದಲ್ಲಿ ಪ್ರತಿಷ್ಠೆ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಕ್ರಮಗಳನ್ನ ತಗೊಳ್ತಾ ಇರ್ತೀವಿ. ಅಧಿವಾಸಾದಿಗಳನ್ನು ಮಾಡ್ತಾ ಇರ್ತೀವಿ, ಷೋಡಶ ಕರ್ಮಗಳು ಅಂತ ಹೇಳ್ತಾರೆ, ಅಥವಾ ನಯನೋನ್ಮಿಲನಗಳು ಅಂತ ಹೇಳ್ತಾ ಇರ್ತಾರೆ, ಪ್ರತಿಷ್ಠಾಪನೆ ಹೋಮಗಳು ಅಂತ ಹೇಳ್ತಾ ಇರ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳುವಂಥದ್ದು. ಆ ರೀತಿ ಏನಾದರೂ ಈ ರೀತಿ ಮಾಡಿಕೊಂಡಾಗ ಅಲ್ಲಿ ನಾವು ಒಂದು ಸ್ಥಿರಬಿಂಬ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಆದರೆ ಇದು ಸ್ಥಿರಬಿಂಬ ಅಲ್ಲ, ಇದು ಚರಬಿಂಬ ಅಂತ ಹೇಳ್ತಾರೆ, ಉತ್ಸವ ಮೂರ್ತಿ ಅಂತೀವಿ ನಾವು ಇದನ್ನು. ಯಾಕಂದರೆ ಇದನ್ನು ಉತ್ಸವ ಮಾಡಿ ನಾವು ನೀರಿಗೆ ಬಿಡುವಂಥದ್ದು ನಮ್ಮ ಒಂದು ಸಂಪ್ರದಾಯ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಗಣಪತಿಯ ಒಂದು ಆಚರಣೆ ಈ ರೀತಿ ಇರುತ್ತೆ. ಹಾಗಾಗಿ ಇದಕ್ಕೆ ನಾವು ಆವಾಹನೆ ಮಾತ್ರ ಮಾಡ್ತೀವಿ ಅಷ್ಟೇ. ನಾವು ದೇವತನಿಗೆ ಆವಾಹನೆ ಮಾಡಿ ಷೋಡಶ ಕರ್ಮಗಳನ್ನ ಮಾಡಲ್ಲ, ಷೋಡಶ ಆರಾಧನೆ ಮಾಡುವಂಥದ್ದು ಅಷ್ಟೇ. ಅಂದರೆ ಈ ಗಂಧ ಪುಷ್ಪ ಧೂಪ ಚತುರೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತೀವಿ ನಾವು, ಉಪಚಾರಗಳೆಲ್ಲ ಪೂಜೆಗಳು ಮಾಡುವಂಥದ್ದು. ಹಾಗಾಗಿ ಈ ಒಂದು ಗಣಪತಿ ಹಬ್ಬದಲ್ಲಿ ಯಾರೆಲ್ಲ ಈ ಆಚರಣೆಗಳು ಮಾಡ್ತಾಯಿದ್ದಾರೆ, ಕೆಲವೊಂದು ಒಂದು ವಿಶೇಷವಾಗಿರುವಂತಹ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡ್ಕೊಳ್ಬೇಕು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಈ ರಸ್ತೆ ಬದಿಗಳಲ್ಲಿ ನಾವು ಗಣಪತಿಗಳು ಇಟ್ಕೊಳ್ತಾ ಇರ್ತೀವಿ. ಆವಾಗ ಕೆಲವೊಂದು ಕ್ರಮಗಳನ್ನು ನೀವು ಮಾಡ್ಕೊಳ್ಬೇಕು. ಸುಮ್ಮನೆ ಏನೋ ಇದು ಗೊಂಬೆ ಥರ ಇಟ್ಟು ಸುಮ್ಮನೆ ಏನೋ ತೊಗೊಂಡೋಗಿ ಬಿಡೋದಲ್ಲ. ಯಾಕಂದರೆ ಕೆಲವೊಂದು ದೇವರು ಅಂದಾಗ ನಮ್ಮ ನಂಬಿಕೆನೇ. ಈಗ ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ನಾವು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಅಂದರೆ ಮುಂದಿನ ಪೀಳಿಗೆ ಕೂಡ ಅದು ಅಂದರೆ ಅದು ಎಫೆಕ್ಟ್ ತೋರಿಸ್ಬಿಡುತ್ತೆ. ಸುಮ್ಮನೆ ಏನೋ ಇಟ್ಟು ಈ ಹಾಡುಗಳು ಸಾಂಗ್ಗಳೆಲ್ಲ ಹಾಕೊಂಡು ಅದು ತಪ್ಪಂತ ಏನಿಲ್ಲ. ಯಾಕೆಂದರೆ ಗಣಪತಿ ಅಂತ ಕೊಡಿ ಕೆಲವೊಂದು ನಾವು ಯಾವಾಗೂ ಸಾಮಾನ್ಯವಾಗಿ ಮಾತಾಡ್ತಾ ಇರ್ತೀವಿ. ಈಗ ಯಾವುದೋ ಒಂದು ದುರ್ಗಾ ದೇವತೆ ಅಂದ್ಕೊಳ್ಳಿ, ಯಾವುದೋ ಒಂದು ಕಾಳಿನೋ ದುರ್ಗಾನೋ ಅಥವಾ ಯಾವುದೋ ಒಂದು ಲಕ್ಷ್ಮೀ ಉಗ್ರ ನರಸಿಂಹಸ್ವಾಮಿ, ನೀವು ಹೋಗಿ ದೇವಸ್ಥಾನ ಒಳಗಡೆ ನೋಡೋಣ, ಯಾರೂ ಹೋಗಲ್ಲ. ಈಗ ದೊಡ್ಡ ಹೋಗಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಟ್ಕೊಳ್ಳಿ, ಅಥವಾ ನಿಮ್ಮ ಗ್ರಾಮ ದೇವಸ್ಥಾನ ಯಾವುದಾದ್ರೂ ಆಗಲಿ, ಎಲ್ಲ ಗ್ರಾಮಗಳಲ್ಲೂ ಯಾವುದಾದ್ರೂ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಹೋಗಿ ಒಳಗಡೆ ನೋಡೋಣ, ಯಾರೂ ಹೋಗಲ್ಲ. ಅಲ್ಲಿ ದೇವಸ್ಥಾನ ಮುಂದೆ ಹೋದ್ರೆ ನಮಸ್ಕಾರ ಮಾಡೋಕೆ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡ್ತಾರೆ. ಆದರೆ ಗಣಪತಿ ಹತ್ರ ಆ ರೀತಿ ಮಾಡಲ್ಲ, ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಇದು ಅಪಚಾರ ಅಲ್ವಾ ಅಂತ ಕೇಳ್ಬೋದು. ಆದರೆ ನೋಡಿ, ಯಾಕೆಯಾಗಿ ನಾನು ಹೇಳ್ತಿದ್ದೀನಿ ಅಂತಂದರೆ,
ನಿಮಿತ್ತ ಕಾರಣಗಳಿಂದ ಈಗ ಹಬ್ಬದ ವಾತಾವರಣ, ಹಬ್ಬದ ದಿನ, ಗಣಪತಿ ಹಬ್ಬದ ಆಚರಣೆ ಮಾಡ್ತಾ ಇದ್ವಿ. ಗಣಪತಿ ಏನು, ಗಣಪತಿಯಿಂದ ಏನೆಲ್ಲ ಅನುಕೂಲಗಳಾಗುತ್ತೆ. ಈ ಗಣಪತಿ ಅಂದರೆ ಚಿಕ್ಕ ಮಕ್ಳಿಗೆ ಕೂಡ ಇಷ್ಟ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆರಾಧನೆ ಮಾಡ್ತಾ ಇರ್ತಾರೆ. ಈ ದಿನ ಆ ರೀತಿ ಗಣಪತಿಯ ಆಶೀರ್ವಾದಕ್ಕೊಳಗಾಗಲಿಕ್ಕೆ ನಾವು ಮಾಡ್ತಿರುವಂಥ ಪೂಜೆ ಇದು. ಹಾಗಾಗಿ ಯಾರು ಈ ರೀತಿ ಗಣಪತಿ ಹಬ್ಬದ ಆಚರಣೆ ಮಾಡ್ತಾ ಇರ್ತೀರಾ ನೋಡಿ, ಕೆಲವೊಂದು ತಿಳ್ಕೊಳ್ಬೇಕು. ಈ ಹಬ್ಬದಿಂದ ಏನೆಲ್ಲ ಅನುಕೂಲ ನಿಮಗೆ ಗೊತ್ತೇ ಇರಲ್ಲ, ಅಷ್ಟು ಅನುಕೂಲಗಳಾಗ್ಬಿಟ್ಟಿರುತ್ತೆ ನಿಮಗೆ. ನೋಡಿ, ಏನೋ ಸುಮ್ಮನೆ ಎಲ್ಲರೂ ಸೇರ್ತಾ ಇದ್ದಾರೆ, ನಾವು ಸೇರ್ತಾ ಇದೀವಿ, ಮಾಡ್ತಾ ಇದೀವಿ ಅಂತ ಮಾಡ್ತೀರಾ. ಆದರೆ ನೋಡಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ಯಾಕೆಂದರೆ ನಿಮ್ಮ ಸ್ನೇಹ ಬಳಗ ಹೆಚ್ಚಾಗುತ್ತೆ. ಇವಾಗ ನೀವೆಲ್ಲ ಸೇರಿಕೊಂಡು ನೋಡಿ, ಎಲ್ಲ ಈಗ ಎಷ್ಟು ದಿನ ಯಾರೋ ಮಾತಾಡಿರ್ತಾರೋ ಇಲ್ಲ ಗೊತ್ತಿಲ್ಲ, ಒಂದು ಊರಲ್ಲಿ ಒಂದು ಗ್ರಾಮದಲ್ಲಿ ಆಗಲಿ ಎಷ್ಟು ಜನ ಒಟ್ಟುಗೂಡಿ ಮಾಡ್ತಾರೆ. ಇವಾಗಂತೂ ಏನಾಗ್ಬಿಟ್ಟಿದೆ, ಆಯಾ ವಯಸ್ಕರಿಗೆ ತಕ್ಕಂಗೆ ಗಣಪತಿಗಳು ಇಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ಬೇರೆ, ಚಿಕ್ಕವ್ರು ಬೇರೆ, ವಯಸ್ಕರು ಬೇರೆ, ಆ ರೀತಿ ಎಲ್ಲ ಆಗ್ತಾ ಇದೆ. ಆದರೆ ನಿಮ್ಮಲ್ಲಿ ಒಗ್ಗಟ್ಟು ಹೆಚ್ಚಾಗುವಂಥದ್ದಾಗುತ್ತೆ. ಇದ್ರ ಜೊತೆ ಪುಣ್ಯ ಫಲ ಕೂಡ ಸಂಪಾದನೆ ಮಾಡ್ತೀರಾ ನೀವು. ನೋಡಿ, ಯಾರು ಕೂಡ ಸ್ವಾರ್ಥಕ್ಕೆ ಬಳಸ್ಕೊಳ್ಳಲ್ಲ. ನೋಡಿ, ಎಲ್ಲರ ಹತ್ರ ಹಣವನ್ನು ಏನೋ ತೊಗೊಂಬರೋದೆಲ್ಲ ಮಾಡ್ತೀವಿ, ಕಲೆಕ್ಟ್ ಮಾಡ್ತಾರೆ. ಯಾರು ಕೂಡ ಸ್ವಾರ್ಥಕ್ಕೆ ಬಳಸ್ಕೊಳ್ಳಲ್ಲ. ಮತ್ತು ನೋಡಿ, ಈಗ ಯಾರಾದರೂ ಒಬ್ಬ ಇದ್ದೇ ಇರ್ತಾನೆ ಅದರಲ್ಲಿ ಹಣ ಮೇಂಟೈನ್ ಮಾಡೋದು. ಯಾಕಂದರೆ ಅದು ಮತ್ತೆ ನೋಡಿ, ಪೂಜೆಯಲ್ಲೂ ಕೂಡ ತುಂಬ ಈಗ ಎಲ್ಲರೂ ಒಂದೇ ಥರ ಮನಸ್ಥಿತಿ ಇರಲ್ಲ. ಪೂಜೆ ನಡೀತಾ ಇರುತ್ತೆ, ಗಣಪತಿ ಆರಾಧನೆ, ಒಬ್ರು ಇರ್ತಾರೆ ನೋಡಿ, ಈ ಥರ ನಿಯಮವಾಗಿರಬೇಕು, ಎಚ್ಚರ ಮಾಡ್ತಾ ಇರ್ತಾರೆ. ಅದೇ ದೇವರು ನೋಡಿ, ಅದೇ ದೇವರು ಒಬ್ರು ಯಾರಾದರೂ ಇದ್ದೇ ಇರ್ತಾರೆ. ಯಾರು ಕೂಡ ನೋಡಿ, ಈಗ ಒಂದು ನಡೀತಾ ಒಂದು ಸಭೆ ಇದೆ ಅಥವಾ ಎಲ್ಲ ಸೇರಿದ್ದೀವಿ ಅಂತಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಒಬ್ರು ದೇವ್ರು ನಂಬೋರು ಇರ್ತಾರೆ, ಒಬ್ರು ಏನೋ ಎಲ್ಲರೂ ಬಂದಿದ್ದಾರೆ ನಾನು ಬಂದಿದ್ದೀನಿ ಅಂತ ಇರ್ತಾರೆ. ಏನಾದರೂ ಆಗ್ಬೋದು ಅದು. ಆದರೆ ಅವನಿಗೂ ಕೂಡ ಪೂರ್ಣ ಫಲ ಒಂದು ನೋಡಿ, ಪೂಜಾ ಫಲ ಯಾವ ರೀತಿ ವಿಂಗಡಣೆ ಆಗುತ್ತೆ ಅಂತಂದರೆ ನೋಡಿ, ನಾವು ಪೂಜೆ ನಾವು ನಾವೇ ಮಾಡಬೇಕಾಗಿಲ್ಲ. ಅದು ನಾವು ನೋಡಿದ್ರೂ ಕೂಡ ನಮಗೆ ಫಲ. ನೋಡಿ, ನಾವು ದಿನನಿತ್ಯ ಕೇಳ್ತೀವಿ ಶ್ರವಣ ಫಲ ಅಂತ. ಅಲ್ಲಿ ಹಾಕುವಂತಹ ಒಂದು ಹಾಡುಗಳನ್ನು ಕೇಳಿದ್ರೇ ಎಷ್ಟೋ ನಮಗೆ ಫಲ ಸಿಗುತ್ತೆ. ಭಗವಂತನ ಆಶೀರ್ವಾದಕ್ಕೊಳಗಾಗ್ತೀವಿ ನಾವು. ಈ ರೀತಿ ಈ ದಿನ ಆಚರಣೆ ಮಾಡೋದ್ರಿಂದ ನಿಮಗೆ ಏನೆಲ್ಲ ಸಿಗುತ್ತೆ ತಿಳ್ಕೊಳ್ಬೇಕು. ಸುಮ್ಮನೆ ಹಬ್ಬ ಮಾಡೋದಲ್ಲ, ನಿಮ್ಗೇನು ಅನುಕೂಲಗಳು. ವಿದ್ಯಾ ಗಣಪತಿ ಅಂತ ಹೇಳ್ತೀವಿ ನೋಡಿ. ಮಕ್ಕಳು ಎಲ್ಲ ವಿದ್ಯಾಭ್ಯಾಸದಲ್ಲಿ ಏನೋ ತೊಂದರೆ, ಏನೋ ಅನುಕೂಲಗಳಿರಲ್ಲ. ಕೆಲವರಿಗೆ ಸ್ಕೂಲು ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ, ಅಥವಾ ಎಕ್ಸಾಮ್ಸಲ್ಲಿ ಕಡಿಮೆ ಅಂಕಗಳು ಬರ್ತಾ ಇರುತ್ತೆ. ವಿದ್ಯಾ ಗಣಪತಿ ಅಂತೀವಿ ನಾವು. ಬುದ್ಧಿ ಗಣಪತಿ ಅಂತೀವಿ. ಬುದ್ಧಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಎಜುಕೇಷನಲ್ಲಿ ಚೆನ್ನಾಗಿರುತ್ತೆ. ಬುದ್ಧಿ ಚೆನ್ನಾಗಿತ್ತು ಅಂದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗಳಾಗುತ್ತೆ ಅಲ್ವಾ. ಆ ರೀತಿ ಈ ಗಣಪತಿಯಿಂದ ಎಷ್ಟೆಲ್ಲ ಅನುಕೂಲಗಳಿದೆ ತಿಳ್ಕೊಳ್ಬೇಕು. ಮತ್ತು ನೋಡಿ, ಯಾರಿಗೆ ಈ ಗಣಪತಿ ಅಂದರೆ ನೋಡಿ, ಕೆಲವರು ಭಯ ಬೀಳ್ತಾ ಇರ್ತಾರೆ ಯಾವುದೋ ಒಂದು ವಿಚಾರಕ್ಕೆ. ಏನಕ್ಕೋ ಒಂದು ಭಯ ಇರುತ್ತೆ. ಶಕ್ತಿ ಗಣಪತಿ ಅಂತೀವಿ. ಶಕ್ತಿ ಕೊಡ್ತಾನೆ ಗಣಪತಿ ನಮಗೆ. ಯಾಕಂದರೆ ಏನಕ್ಕೋ ಒಂದು ವಿಚಾರ ಭಯ ಇಲ್ಲ, ಏನೋ ಒಂದು ಮಾಡಬೇಕು, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು, ಅದು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರುತ್ತೆ. ನೋಡಿ, ಹಬ್ಬದ ನಂತರ ಎಷ್ಟೋ ಅನುಕೂಲಗಳಾಗುತ್ತೆ. ಯಾಕಂದರೆ ನಿಮ್ಗೆ ತಿಳಿದೇ ಎಷ್ಟೋ ಪೂಜೆಗಳಲ್ಲಿ ಪಾಲ್ಗೊಂಡಿರ್ತೀರ. ಎಷ್ಟೋ ಗಣಪತಿಗೆ ಸಂಬಂಧಪಟ್ಟಂಥ ನೋಡಿ, ಮನೆ ಕೆಲಸನೂ ಅಷ್ಟು ನೀಟಾಗಿ ಮಾಡಲ್ಲ ಯಾರು ಕೂಡ. ಮನೆ ಕಡೆ ಯಾವುದೋ ಒಂದು ಗೃಹ ಪ್ರವೇಶನೋ ಮದುವೆಗೆ ಚಪ್ರ ಬನ್ನಿ ಹಾಕಲ್ಲ. ಅದು ಈಗ ನೋಡಿ, ಗಣಪತಿ ಅಂತಂದರೆ ಎಲ್ಲರೂ ಊರು ಇರೋ ಹುಡುಗರೆಲ್ಲ ಅಲ್ಲೇ ಇರ್ತಾರೆ. ಯಾಕೆಂದರೆ ಆ ಗಣಪತಿಗೆ ಸಂಬಂಧಪಟ್ಟು ಅವ್ರಿಗೆ ಏನೂ ಅಪೇಕ್ಷೆ ಇಲ್ಲ ಅಲ್ಲಿ. ನಾವು ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾಯಿದ್ದೀವಿ, ನಾವು ಮಾಡ್ತಾಯಿದ್ದೀವಿ, ಏನೋ ಒಂದು ದೇವ್ರಿಗೋಸ್ಕರ ಮಾಡ್ತಾಯಿದ್ದೀವಿ, ಎಲ್ಲರೂ ಒಟ್ಟುಗೂಡಿದ್ದೀವಿ, ಅದೇ ಸಂತೋಷ ಅಲ್ವಾ. ಆ ರೀತಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ತುಂಬ ವಿಶೇಷವಾದ ಫಲಕೊಳ್ಬೋದು. ಹೇಳ್ತಾರೆ ದೊಡ್ಡವರು ಈ ಥರ DJ ಸಾಂಗ್ ಹಾಕಂಗಿಲ್ಲ, ಅದಿಲ್ಲ, ಅದು ಏನು ಅವಶ್ಯಕತೆ ನಿಮಗೇನು ಗಣಪತಿಯ ನೋಡಿ. ಆದರೆ ಭಕ್ತಿ ಇರಬೇಕು. ನಮ್ಮಲ್ಲಿ ಭಕ್ತಿ ಪ್ರಧಾನನೇ ಪೂಜೆಗಳು. ಭಕ್ತಿಯಿಂದ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಆ ಒಂದು ಗಣಪತಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಗಣಪತಿಗೆ ನಾವು ಇಷ್ಟ ಆಗುವಂಥ ಕೆಲಸಗಳು ಮಾಡಬೇಕು. ಅದೆಲ್ಲ ಬೇರೆ. ಈಗ ನಿಮಗೆ ಕೆಲವರು ಏನೇನೋ ಬೇರೆ ಸಾಂಗ್ ಹಾಕ್ಕೊಳ್ಳುವಂಥದ್ದು, ಅದು ಹಾಕ್ಕೊಳ್ಳೋದು ಬೇರೆ. ಅದು ಅದರ ಪೂಜೆ ಮಾಡಬೇಕಾ? ಪೂಜೆಗಳು ಮಾಡ್ದಿರಾ ನೋಡಿ, ಎಲ್ಲ ಅಪಚಾರ ಆಗುತ್ತೆ ತಿಳ್ಕೊಳ್ಳಿ. ಸುಮ್ಮನೆ ಏನೋ ಆಡಂಬರಕ್ಕೆ ಅವ್ರು ಯಾರೋ ಮಾಡ್ತಾಯಿದ್ದಾರೆ ಅಂತ ನಾವು ಮಾಡುವಂಥದ್ದು. ಸುಮ್ಮನೆ ಅವ್ರದ್ದು ದೊಡ್ಡ ಗಣಪತಿ, ಅದಕ್ಕಿಂತ ದೊಡ್ಡ ಗಣಪತಿ ತೊಗೊಂಬರೋದು, ಸುಮ್ಮನೆ ಇಡೋದು ಅಷ್ಟೇ. ಪೂಜೆ ಎಲ್ಲ ಏನಿಲ್ಲ, ಸುಮ್ಮನೆ ಇಡೋದು. ಏನೋ ದೊಡ್ಡ DJಗಳು ಸಾಂಗ್ ಹಾಕ್ಸೋದು, ಏನೇನೋ ಒಂದು ಆ ರೀತಿ ಕೆಲಸಗಳು ಮಾಡಿದ್ರೆ ಅಪಚಾರನೇ ಅಲ್ವಾ ಅದು. ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಹಾಡಕ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ತಪ್ಪಲ್ಲ. ಆದರೆ ಗಣಪತಿ ಇಟ್ಟಿದ್ದೀರಾ ಅಂತಂದರೆ ಅದಕ್ಕೆ ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡಿಕೊಂಡ್ರೇ ಅದು ಫಲ. ಕೆಲವೊಂದು ಅಪಚಾರ ಗೊತ್ತಿಲ್ಲದೆ ಕೆಲವೊಂದು ತಪ್ಪಾಗಿರುತ್ತೆ. ಇವಾಗ ಗಣಪತಿ ತೊಗೊಂಬರ್ತಾ ಇದ್ದೀವಿ, ಚಪ್ಪಲಿಗಳು ಹಾಕ್ಕೊಂಡು ಹೋಗಿರ್ತೀವಿ, ಎಲ್ಲೋ ದೂರದಿಂದ ತೊಗೊಂಬರ್ತೀರಾ. ಇದನ್ನೆಲ್ಲ ಅಪಚಾರ ಅಂತ ಬಂದರೆ ಯಾರೂ ಕೂಡ ಗಣಪತಿಯನ್ನು ಪೂಜೆ ಕುಂಡ್ರಿಸೋಕ್ಕಾಗಲ್ಲ. ಅದಕ್ಕೇನು ಪರಿಹಾರಗಳು ಮಾಡ್ಕೊಳ್ಬೇಕು ನೋಡಿ, ಯಾರೋ ಒಬ್ಬರು ಪುರೋಹಿತನ ಕರ್ಕೊಂಬರೋದು, ಅಲ್ಲೊಂದು ಪುಣ್ಯಾಹ ಮಾಡಿಸೋದು. ನೋಡಿ, ಪುಣ್ಯಾಹ ಮಾಡಿದ್ರೆ ಇದೆಲ್ಲ ಈ ರೀತಿ ಇರುವಂತಹ ಅಶೋಚಾದಿ ಫಲಗಳೆಲ್ಲ ದೂರ ಆಗುತ್ತೆ. ಅದು ಗೊತ್ತಿರಲ್ಲ ನೋಡಿ. ಈಗ ಏನೋ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ತಗೊಂಬಂದಿರ್ತೀರ, ಅದರಲ್ಲಿ ಏನಕ್ಕೆ ಪೂಜೆ ಮಾಡ್ತಾರೆ? ಅಲ್ಲಿ ಪುರೋಹಿತರು ಬಂದರೆ ಪೂಜೆ ಮಾಡೋದೇ ಅದಕ್ಕೋಸ್ಕರನೇ. ಯಾಕೆ? ಅಲ್ಲಿರುವಂತಹ ಯಾವುದೇ ಒಂದು ಅಶೋಚ ಎಲ್ಲವೂ ಕೂಡ ಸ್ಪರ್ಶ ದೋಷಗಳಂತ ಹೇಳ್ತಾರೆ ನೋಡಿ. ಈಗ ಗಣಪತಿ ತರುವಾಗ ಯಾರಿಗೂ ಅಶೋಚ ಇರುತ್ತೆ, ಯಾರಿಗೂ ಗೊತ್ತಿರುತ್ತೆ. ಅಶೋಚ ಅಂದರೆ ಸೂತ್ಕ. ಯಾರ ಮನೆಯಲ್ಲಿ ಜನನ ಆಗಿದೆ, ಯಾರ ಮನೆಯಲ್ಲಿ ಮರಣ ಆಗಿದೆ ಯಾರಿಗೂ ಗೊತ್ತು. ಕೆಲವರು ಬಂದಿರ್ತಾರೆ, ಕೆಲವರು ಬಂದಿರಲ್ಲ. ಕೆಲವರು ಹುಡುಗರು ಆಸೆಯಿಂದ ಬಂದುಬಿಡ್ತಾರೆ, ಅಶೋಚ ಇದ್ರೂ ಗೊತ್ತೇ ಇರಲ್ಲ, ಅವರು ಏನಾಗುತ್ತೆ ಅಂತ ಬರ್ತಾರೆ. ಆದರೆ ಏನು ಇದ್ರ ಪರಿಣಾಮ ಏನಾಗುತ್ತೆ? ನಾವು ಪೂಜೆ ಮಾಡಿಲ್ಲ ಅಂದರೆ ಅದು ಪರಿಣಾಮ ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರನೇ ಒಂದು ಎಲ್ಲೇ ಕುಣಿಸಿ, ನೀವು ಬೀದಿ ಬದಿಯಲ್ಲಿ ಕುಣಿಸ್ಕೋಬೋದು, ಮನೆಯಲ್ಲಿ ಇಟ್ಕೊಳ್ಬೋದು, ಎಲ್ಲಾದರೂ ಆಗಲಿ.
ಅಲ್ಲಿ ಈ ವಿಶೇಷವಾಗಿರುವಂತಹ ಪೂಜೆಗೆ ಸಂಬಂಧಪಟ್ಟಂಥ ಕ್ರಮಗಳನ್ನು ನಾವು ಮಾಡಿಕೊಂಡಾಗ, ಪುಣ್ಯಾಹಾದಿ ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡಾಗ, ಈಗ ನೋಡಿ ಒಂದು ಗಣಪತಿ ಅಂತ ಇಟ್ಟಾಗ ಒಂದು ಚಿಕ್ಕದೊಂದು ಒಂದು ಕಳಶ ಇಟ್ಕೊಳ್ಳಿ ಅಲ್ಲಿ ನೀವು. ಈ ರೀತಿ ಕೆಲವೊಂದು ಕ್ರಮಗಳನ್ನು ಮಾಡ್ಕೊಳ್ಳಿ. ಒಂದು ಕಳಶದಲ್ಲಿ ಭಗವಂತನ ಆವಾಹನೆ ಮಾಡ್ಕೊಳ್ಳುವಂಥದ್ದು. ಭಗವಂತನ ಇರುವಿಕೆ ಬೇಕು ನಮಗೆ ಅಲ್ಲಿ. ಭಗವಂತ ಅಲ್ಲಿ ಗಣಪತಿ ಎಲ್ಲೆಲ್ಲಿ ಪೂಜೆ ಮಾಡ್ತಿದ್ದೀರಾ ಅಲ್ಲಿ ಗಣಪತಿ ಬಂದು ಇದ್ರು ಅಂದರೆ ಅಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆತಂಕಗಳು ಇಲ್ದಿರ ಆಗುತ್ತೆ. ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಗಣಪತಿ ನೋಡಿ. ಒಂದೊಂದು ಹತ್ರ ನೋಡಿ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿರ್ತಾರೆ, ಏನಾದರೂ ಒಂದು ತೊಂದರೆ ಆಗಿಬಿಡುತ್ತೆ. ಕೆಲವೊಂದು ಅಗ್ನಿ ಅವಘಡಗಳಾಗೋದು ಅಥವಾ ಅವರಲ್ಲೇ ಗಲಾಟೆಗಳಾಗ್ಬಿಡುತ್ತೆ. ಯಾಕಂದರೆ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಗಣಪತಿ ಏನೋ ಅಪಚಾರಗಳು ಮಾಡಿರ್ತೀರಾ. ಯಾಕಂದರೆ ಆ ಗಲಾಟೆ ನಿಲ್ಲಿಸೋಕ್ಕೂ ಕೂಡ ಗಣಪತಿಯ ಕಾರಣನ. ನಾವು ಎಲ್ಲೇ ಹೋದರೂ ಗಣಪತಿಯ ಪೂಜೆ ಮೊದಲು ನಮಗೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಣಪತಿಯೇ ಮೊದಲು ನಮಗೆ. ಯಾಕಪ್ಪ ಅಂತಂದರೆ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ನಾವು ಮಾಡುವಂಥ ಕೆಲಸ ಕಾರ್ಯ, ಕೆಲವೊಂದು ಶುಭ ಕಾರ್ಯಗಳು ಮಾಡ್ತಾ ಇರ್ತೀರಾ. ಅಥವಾ ನೋಡಿ ರೈತ ಭತ್ತ ಬೆಳೆಯುವಾಗೂ ಕೂಡ ಅಲ್ಲಿ ಗಣಪತಿಯನ್ನು ಪ್ರಥಮವಾಗಿ ಪೂಜೆ ಮಾಡೋದು. ಸಗಣಿಯಲ್ಲಿ ಪಿಳ್ಳರ ಅಂತ ಮಾಡ್ತಾರೆ. ಅದನ್ನು ಮಾಡನೇ ಅವ್ರು ಮುಂದೆ ಹೋಗೋದು. ವ್ಯವಸಾಯ ಯಾವುದೇ ಮಾಡಿ ಅದನ್ನು ಮಾಡಿನೇ ಮುಂದೆ ಹೋಗ್ತಾರೆ. ಇನ್ನು ಶುಭ ಕಾರ್ಯಗಳು, ನಮ್ಮ ಒಂದು ಷೋಡಶ ಕರ್ಮಗಳು ಯಾವುದೇ ಆದರೂ ಕೂಡ ಶುಭ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ಗಣಪತಿಯನ್ನು. ಇನ್ನೂ ಒಂದು ವಿಚಾರ ತಿಳ್ಕೊಳ್ಳಿ ನೋಡಿ, ಯಾವುದಾದ್ರೂ ಎಲ್ಲಾದರೂ ಒಂದು ಫಂಕ್ಷನ್ ಆಗ್ತಾಯಿದ್ದು ಶುಭ ಕಾರ್ಯ, ಅಲ್ಲಿ ಗಣಪತಿ ಹಾಡುಗಳೇ ಹಾಕೋದು ಮೊದಲು ಅಲ್ವಾ. ಆ ರೀತಿ ಗಣಪತಿಗೆ ಅಷ್ಟೊಂದು ಮಹತ್ವ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವಂಥದ್ದು. ನಾವು ಕೂಡ ಅದನ್ನು ಒಳಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿ ಗಣಪತಿಯನ್ನು ಯಾರು ಎಲ್ಲಿ ಪೂಜಾದಿಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅಂದರೆ ಕೆಲವೊಂದು ಅಪಚಾರಗಳನ್ನು ಮಾಡದೆ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಅನುಕೂಲಗಳಾಗುತ್ತೆ ಅಂತ. ಇನ್ನು ಗಣಪತಿಯನ್ನು ಪೂಜೆ ಮಾಡುವಾಗ ಯಾವ್ದಾದ್ರು ಸರಳ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ಮಾಡ್ಬೋದಾ? ನೋಡಿ, ಈಗ ಸಾಮಾನ್ಯವಾಗಿ ಗಣಪತಿ ಅಂತ ಬಂದಾಗ ಓಂ ಗಂ ಗಣಪತಿಗೆ ಇದು ಬೀಜಾಕ್ಷರ ಮಂತ್ರ, ತುಂಬ ಒಂದು ಶಕ್ತಿಯುತವಾಗಿರುವಂತಹ ಮಂತ್ರ. ನಿಮಗೆ ಯಾವುದು ಮಂತ್ರ ಗೊತ್ತಿಲ್ವಾ? ಓಂ ಗಂ ಗಣಪತಿಗೆ ನಮಃ, ಓಂ ಗಂ ಗಣಪತಿಗೆ ನಮಃ. ಇದನ್ನು ಹೇಳ್ಕೊಳ್ತಾ ಮಾಡಿದ್ರು ಸಣ್ಣ ಮಂತ್ರ ಇದು. ಇದನ್ನು ಹೇಳ್ಕೊಳ್ತಾ ನೀವು ನೋಡಿ, ಈಗ ಯಾರೋ ಪುರೋಹಿತರು ಸಿಕ್ಕಿಲ್ಲ ನಿಮಗೆ, ಏನು ಮಾಡಬೇಕು ಗುರುಗಳೇ? ಗಣಪತಿ ಇಟ್ಟಿದ್ದೀರಾ, ಓಂ ಗಂ ಗಣಪತಿಗೆ ನಮಃ ಇಲ್ವಾ? ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಕೂಡ ಬರುತ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತ ನೋಡಿ, ಅದರಲ್ಲೇ ಇದೆ. ಏನು ಹೇಳ್ತಾ ಇದೆ ನೋಡಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅಂತ ನೋಡಿ. ಕೋಟಿ ಸೂರ್ಯಗಳಿಗೆ ಒಂದು ಸಮಾನವಾಗಿರುವಂತಹ ಒಂದು ಪ್ರಭೆಯನ್ನು ಹೊಂದಿರುವಂಥ, ಅಂದರೆ ಒಂದು ಆ ಶಕ್ತಿಯನ್ನು ಹೊಂದಿರುವಂತಹ ಗಣಪತಿಗೆ ಏನು ಹೇಳ್ತಾರಲ್ಲಿ, ಯಾವುದೇ ಅಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ವಿಘ್ನಗಳು ಏನು ಹೇಳ್ತಾರೆ, ಎಲ್ಲ ಕೆಲಸ ಕಾರ್ಯಗಳು ವಿಘ್ನಗಳು ಬಾರದೆ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗಲಿ ಅಂತ ಬೇಡ್ಕೊಂಡ್ರೆ ಅಷ್ಟೇ ಸಹ ಗಣಪತಿ ಪ್ರೀತನಾಗ್ತಾನೆ. ಒಂದು ಗರಿಕೆ ಸಮರ್ಪಣೆ ಮಾಡುವಂಥದ್ದು. ಗರಿಕೆ ಎಲ್ಲರೂ ಕೂಡ ಸಿಗುತ್ತೆ, ಅದಕ್ಕೆಲ್ಲ ಏನು ನಿಯಮ ನಿಷ್ಠೆ ಅಂತನಿಲ್ಲ. ಗರಿಕೆ ಸಿಕ್ಕಿದಾಗ ಗರಿಕೆ ಒಂದು ತಂದು ಭಗವಂತನಿಗೆ ಸಮರ್ಪಣೆ ಮಾಡಿ. ಇನ್ನು ಈ ಲಡ್ಡು ಆಗಲಿ ಅಥವಾ ಈ ಮೋದಕಗಳನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ ನಿಮಗೆ. ಮೋದಕಗಳನ್ನು ಸಮರ್ಪಣೆ ಮಾಡೋದ್ರಿಂದ ಇಷ್ಟೇ ಮಾಡಿ. ಇಲ್ಲ ಗುರುಗಳೇ ಪುರೋಹಿತರು ಸಿಕ್ಕಿಲ್ಲ, ನಾವು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ, ತಲೆನೇ ಕೆಡಿಸ್ಕೋಬೇಡಿ. ಗಣಪತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದನ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಸರ್ವ ಕಾರ್ಯ ಅಂತ ಹೇಳ್ತಿದ್ರೆ ನೋಡಿ. ಈಗೇನು ಬರೀ ಗಣಪತಿ ಅಲ್ಲಿ ಇಡೋದು ಅಷ್ಟೇ ಅಲ್ಲ, ಮುಂದೆ ಏನೇನೋ ಕೆಲಸಗಳು ಹಮ್ಮಿಕೊಂಡಿರ್ತೀರ ನೀವು. ಅಲ್ಲೇನೋ ಶುಭ ಕಾರ್ಯಗಳು, ಏನೋ ಒಂದು ಫಂಕ್ಷನ್ಸ್ ಇಟ್ಕೊಂಡಿರ್ತೀರ, ಏನೋ ಚಿಕ್ಕ ಮಕ್ಕಳು ಒಂದು ಡ್ಯಾನ್ಸು ಏನೋ ಒಂದು ಇಟ್ಕೊಂಡಿರ್ತೀರ. ಅವೆಲ್ಲವೂ ಕೂಡ ಯಾವುದು, ಯಾಕೆಂದರೆ ಅಲ್ಲಿ ಎಲ್ಲರೂ ಬಂದು ಸೇರಿರ್ತಾರೆ. ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಈಗ ಯಾರು ನೀವು ಮುಂದೆ ನಿಂತು ಮಾಡ್ತಾ ಇರ್ತೀರಲ್ವ, ಅವರೆಲ್ಲರ ಮನಸ್ಥಿತಿನೂ ಕೂಡ ನೀವು ನೋಡ್ಕೊಳ್ತಾ ಇರಬೇಕು. ಇದೆಲ್ಲ ಶಕ್ತಿ ಎಲ್ಲಿಂದ ಬರುತ್ತೆ? ನೀವು ಬೇರೆ ಕೆಲಸ ಮಾಡಿ ನೋಡೋಣ, ಜನಗಳು ಊರು ಜನ ಇಟ್ಕೊಂಡು ನೀವು ಬೇರೆ ಯಾವುದಾದ್ರೂ ಫಂಕ್ಷನ್ ಮಾಡಿ ಜನ ಇಟ್ಕೊಂಡು ಯಾರು ಕೂಡ ಅಲ್ಲಿ ಮಾಡಿ ಗೆಲ್ಲಕ್ಕಾಗಲ್ಲ. ಈ ರೀತಿಯ ಗಣಪತಿ ಅದು ದೇವರಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡಿ. ಈಗ ಬೇರೆ ಪೂಜೆಗಳು ಆಗ್ತಾ ಇರುತ್ತೆ ಅಥವಾ ಬೇರೆ ಏನೋ ಒಂದು ಕೆಲಸ ಆಗ್ತಾ ಇರುತ್ತೆ, ಯಾರು ಕೂಡ ಏನಾದರೂ ಒಂದು ಇಲ್ದಲೇ ಆಗಲ್ಲ ಅಲ್ಲಿ ಕೆಲಸ. ಮುಂದೆ ನಿಂತ್ಕೊಂಡು ಯಾರೋ ಏನೋ ಮಾಡ್ತಿದ್ದಾರೆ ಅಂದರೆ ಒಬ್ಬ ಯಾರೋ ಬಂದು ಏನೋ ಹೇಳೋನಿರ್ತಾನೆ. ಆದರೆ ಗಣಪತಿಯಲ್ಲಿ ಹಂಗಾಗಲ್ಲ, ಅವನೇ ಅಲ್ವಾ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಕಾರಕ. ಹಾಗಾಗಿ ಈ ಗಣಪತಿಯನ್ನು ಆರಾಧನೆ ಒಂದು ವಿಶೇಷ, ಅದು ತುಂಬ ಅದನ್ನು. ಯಾಕೆಂದರೆ ಪೂರ್ವಜನ್ಮದ ಪುಣ್ಯನೇ ನಮಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ, ನಾವೆಲ್ಲ ಸೇರಿದ್ದೀವಿ ಅಂತಂದರೆ ನೀವು ಯಾರೆಲ್ಲ ಮುಂದೆ ಇರ್ತೀರಾ. ಈಗ ಯಾರೋ ಮಕ್ಕಳಾಗ್ಬೋದು, ವಯಸ್ಕರಾಗ್ಬೋದು, ದೊಡ್ಡವರಾಗ್ಬೋದು, ಹಿಂದಿನಿಂದನೂ ಕೂಡ ಆಚರಣೆ ಮಾಡ್ಕೊಂಡ್ಬರ್ತಿರ್ತಾರೆ. ಅವರೆಲ್ಲ ಕೆಲಸ ಬಿಟ್ಬಿಡ್ತಾರೆ. ಗಣಪತಿ ಅಂತಂದರೆ ರಜಾ ಹಾಕೊಂಡ್ಬಿಡ್ತಾರೆ ಕೆಲಸಗಳಿಗೆಲ್ಲ. ಈಗ ನೋಡಿ, ಈಗ ಸಿಟಿಯಲ್ಲಿದ್ದವರು ಎಷ್ಟೋ ಜನ ಹಳ್ಳಿಗೆ ಹೋಗ್ಬಿಟ್ಟಿರ್ತಾರೆ. ಗಣಪತಿ ಅಂದರೆ ಅಷ್ಟು ಎಲ್ಲರಿಗೂ ಕೂಡ ಪ್ರೀತಿ. ಅದು ಅವ್ರಿಗೆ ಬೇರೆ ಏನೋ ಗೊತ್ತಿಲ್ಲ, ಅದರಿಂದ ಏನು ಫಲ ಸಿಗುತ್ತೋ ನಮಗೆ ಅದು ಯಾರು ಕೂಡ ಅಪೇಕ್ಷೆ ಇಲ್ಲ. ನೋಡಿ ಇಲ್ಲಿ ಗಣಪತಿ ಹಬ್ಬ ಮಾಡಿಬಿಟ್ರೆ ನನಗೆ ಏನೋ ನನ್ನ ಕೆಲಸ ಅಭಿವೃದ್ಧಿ ಆಗಿಬಿಡುತ್ತೆ, ನಮ್ಮದು ವ್ಯಾಪಾರ ಚೆನ್ನಾಗಾಗ್ಬಿಡುತ್ತೆ, ನನಗೆ ಇನ್ನೂ ನಾನು ಮಾಡೋವಂಥ ಎಲ್ಲೋ ನೀವು ಕೆಲಸ ಮಾಡ್ತಿರ್ತಾರೆ, ನನಗೆ ಏನೋ ಹೇಳ್ತಾರಲ್ಲ ಮುಂದೆ ಇದು ಹೆಚ್ಚು ತುಂಬ ಅಭಿವೃದ್ಧಿ ಆಗುವಂಥ ಅದೇನೋ ಗೊತ್ತಿಲ್ಲ. ಅದು ಅಂದರೆ ಗಣಪತಿ ಹಬ್ಬ ಮಾಡಬೇಕು ನಾವು. ಆ ರೀತಿ ಯಾರು ಮಾಡ್ಕೊಳ್ತೀರಿ, ನಿಸ್ವಾರ್ಥ ಸೇವೆ ಅಂತ ಹೇಳ್ತಾರೆ. ಈ ಗಣಪತಿಯ ನಾವು ಅನುಗ್ರಹಕ್ಕೆ ನಾವು ಒಳಗಾಗ್ಬಿಡ್ತೀವಿ. ಕೆಲವೊಂದು ನಮಗೆ ಏನೆಲ್ಲ ಈ ಗಣಪತಿ ಹಬ್ಬದ ನಂತರ ಏನೆಲ್ಲ ಅನುಕೂಲಗಳಾಗಬೇಕು ಅದನ್ನು ಆ ಗಣಪತಿಯಿಂದನೇ ನಮಗೆ ಸಿಗುವಂಥದ್ದಾಗುತ್ತೆ. ಹಾಗಾಗಿ ಭಕ್ತಿ ಭಾವದಿಂದ ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ, ಯಾವುದೇ ರೀತಿ ಈ ಸುಮ್ಮನೆ ಯಾರೊಬ್ಬರು ಕೆಟ್ಟದ್ದು ಮಾಡೋಕ್ಕೆ ಬರ್ತಾರೆ, ಅವೆಲ್ಲ ನೀವು ದಾಟಬೇಕು. ಆವಾಗಲೇ ನಿಮಗೆ ಮುಂದಿನ ಒಂದು ನಿಮ್ಮ ಜೀವನಕ್ಕೆ ಇದೆಲ್ಲ ಧೈರ್ಯ ತುಂಬುತ್ತೆ ಅಂತ ನೋಡಿ. ಈಗ ಈ ಗಣಪತಿ ನೀವು ಹಬ್ಬ ಆಚರಣೆ ಮಾಡ್ತಾ ಇದ್ದೀರಾ ಅಂತಂದರೆ ಇದು ನಿಮ್ಮ ಜೀವನಕ್ಕೂ ಒಂದು ಆಧಾರ. ಇದು
ನೀವು ಯಾವ ರೀತಿ ಇರಬೇಕು, ಈಗ ಗುಂಪಲ್ಲಿ ಹೆಂಗೆ ಮಾತಾಡಬೇಕು, ನಿನ್ನ ಸ್ವಭಾವ ಯಾವ ರೀತಿ ಇರಬೇಕು ಅದೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲಿ. ನೀವು ತಿಳ್ಕೊಂಬಿಡ್ತೀರ, ನಿಮ್ಮ ಅಕ್ಕಪಕ್ಕದ ನಿಮ್ಮ ಸ್ನೇಹಿತರ ಬಳಗ ಯಾವ ರೀತಿ ಇದೆ ಅಂತ ತಿಳ್ಕೊಳ್ತೀರ. ನೀವು ಯಾರ ಯೋಗ್ಯತೆಗಳು ಏನೋ ತಿಳ್ಕೊಳ್ತೀರಾ, ನಿಮ್ಮ ಯೋಗ್ಯತೆ ನಿಮಗೆ ಗೊತ್ತಾಗುತ್ತೆ, ಗೋಚರ ಆಗಿಬಿಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಏನೂ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಗಣಪತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ, ಅಪಚಾರಗಳನ್ನು ಕಡಿಮೆ ಮಾಡಿ, ಹಾಗೆ ಆಗುತ್ತೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಿ ಭಗವಂತನ ಭಕ್ತಿ ಭಾವದಿಂದ ಪೂಜೆ ಮಾಡಿ, ಇನ್ನು ಮಿಕ್ಕಿದ್ದು ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು. ಅದಕ್ಕೆ ಯಾವುದೇ ರೀತಿಯ ಶಾಸ್ತ್ರೋಕ್ತವೋ ಪುರಾಣೋಕ್ತವೋ ಯಾವುದೇ ಅಡ್ಡಿ ಆತಂಕಗಳಿಲ್ಲ ನಿಮಗೆ. ಅದು ಮಾಡಬೇಡಿ, ಇದನ್ನು ಮಾಡಬೇಡಿ, ಆ ಸಾಂಗ್ ಆಗಬಾರ್ದು, ಅದೆಲ್ಲ ಇಲ್ಲ. ಅದು ಆ ಥರ ನಿಮ್ಮ ಇಷ್ಟ ಏನಾದ್ರು ಮಾಡ್ಕೊಳ್ಳಿ, ಆದರೆ ಪೂಜೆ ಇರಬೇಕು. ಸುಮ್ಮನೆ ಏನೋ ಗೊಂಬೆ ಥರ ಇಟ್ಟು ನಿಮಗೋಸ್ಕರ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಆಡಂಬರಕ್ಕೋಸ್ಕರ ಮಾಡಿದ್ರೆ ಅಲ್ಲಿ ಅಪಚಾರ ಆಗುತ್ತೆ. ಹಾಗಾಗಿ ಈ ರೀತಿ ಗಣಪತಿ ಹಬ್ಬದ ಆಚರಣೆ ಎಲ್ಲರೂ ಕೂಡ ಮಾಡಿಕೊಂಡು ಗಣಪತಿಯ ಕೃಪೆಗೆ ಪಾತ್ರರಾಗಬೇಕು. ಎಸ್ ಗುರುಜಿ, ಗಣೇಶ ಹಬ್ಬದ ಕುರಿತಾದ ಆಚರಣೆಯ ಕುರಿತಾದ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರ ಜೊತೆಗೆ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೇವೆ. ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.